ಹಾಯ್ ಆಲ್, ಇವತ್ತು ಹೆಸರುಕಾಳು ದೋಸೆ ಜೊತೆ ಬೂದ್ ಕುಂಬಳಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ರಾತ್ರಿನೇ 1 ಕಪ್ ಹೆಸರುಕಾಳು, ಅದೇ ಕಪ್ ಅಳತೆಯಲ್ಲಿ 1 ಕಪ್ ರೈಸ್ ಹಾಕಿ ಓವರ್ನೈಟ್ ನೆನೆಸಬೇಕು. ನೋಡಿ, ಇದು ಓವರ್ನೈಟ್ ನೆಂದಿದೆ. ಈಗ ಇದನ್ನು ರುಬ್ಕೋಬೇಕು. ರುಬ್ಕೊಳ್ಳುವಾಗ ಇದಕ್ಕೆ ಜೀರಿಗೆ, ಶುಂಠಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಹಿಟ್ಟನ್ನ ನಾವು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ನಾವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಪಲ್ಯಕ್ಕೆ ನಾವು 1 ಟೀ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ನೆನೆಸಿಟ್ಕೋಬೇಕು. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ನೀರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಟೊಮ್ಯಾಟೊ, ಬೂದ್ ಕುಂಬಳಕಾಯಿ ಇಷ್ಟನ್ನು ಹೆಚ್ಚಿಟ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲ್ಗಡೆ ಕಡಲೆಬೇಳೆ, ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. 2 ಫ್ರೈ ಆದ ಮೇಲ್ಗಡೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಜೊತೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಫ್ರೈ ಆದ ಮೇಲ್ಗಡೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಆದ ಮೇಲ್ಗಡೆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಒಗ್ಗರಣೆಗೆ ಸಾಲ್ಟು, ಅರಿಶಿನ ಮತ್ತು ಖಾರ ಪುಡಿನ ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಅಂದಮೇಲೆ ನಾವು ಅದಕ್ಕೆ ಬೂದ್ ಕುಂಬಳಕಾಯಿನ ಸೇರಿಸ್ಕೋಬೇಕು. ನಾನಿವತ್ತು ಸೀಡ್ ಸಮೇತನೇ ಹಾಕ್ಕೊಂಡಿದ್ದೀನಿ. ಬೇಡ ಅನ್ನೋರು ಸೀಡನ್ನ ರಿಮೂವ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಕುಂಬಳಕಾಯಿ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ನೆನೆಸಿಟ್ಕೊಂಡಿರೋ ಹೆಸರುಬೇಳೆನ ಆ್ಯಡ್ ಮಾಡ್ಕೋಬೇಕು. ಬೂದ್ ಕುಂಬಳಕಾಯಿ ಮತ್ತು ಹೆಸರುಬೇಳೆ 2 ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಲಾಸ್ಟಿಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡ್ರೆ ಬೂದ್ ಕುಂಬಳಕಾಯಿ ಪಲ್ಯ ರೆಡಿ. ತವಾನ ಬಿಸಿಗಿಟ್ಕೊಂಡು ಹಿಟ್ಟನ್ನ ತೆಳ್ಳಗೆ ಹರಡ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಹೆಸರುಕಾಳು ದೋಸೆ ರೆಡಿ. ಮುಂಚೆನೇ ಹೇಳಿರೋ ಹಾಗೆ 1 ಕಪ್ ಹೆಸರುಕಾಳಿಗೆ 1 ಕಪ್ ರೈಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಬಿಸಿ ಹೆಸರುಕಾಳು ದೋಸೆ ಜೊತೆ ಬೂದ್ ಕುಂಬಳಕಾಯಿ ಪಲ್ಯ ರೆಡಿ. ನಿಮಗೇನಾದರೂ ಹೆಲ್ದಿ ಡ್ರಿಂಕ್ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ಗೆಟ್ more recipes.